ಸರ್, ಇದು ನಾವು 50 ರೂಪಾಯಿ ಮಾಡಿದ್ದು ಯಾವುದೇ ರೀತಿ ಜನ ಕ್ರೌಡ್ ಫುಲ್ ಆಗಬೇಕು ಆ ಥರ ಈ ಥರ ಏನು ಬೇರೆ ಇಂಟೆನ್ಷನ್ ಅಲ್ಲ. ನಮ್ಮ ಕಂಟೆಂಟು ರೀಚ್ ಆಗಲಿ, ನಾವು ಮಾಡಿರೋ ಕಂಟೆಂಟು ಜನ ನೋಡಬೇಕು. ಅದು ಜನಕ್ಕೆ ಏನಕ್ಕೆ ರೀಚ್ ಆಗಬೇಕಂದ್ರೆ ಅದರಲ್ಲಿ ಒಂದು ಒಳ್ಳೆ ಮೆಸೇಜ್ ಇದೆ. ನೀವು ಕೂಡ ನೀವೆಲ್ಲರೂ ನೋಡಿದಾಗಲೂ ಕೂಡ ನಿಮ್ಗೆ ಅನ್ಸುತ್ತೆ, ಹೌದು ಇದರಲ್ಲಿ ತುಂಬ ಒಳ್ಳೆ ಕಂಟೆಂಟ್ ಇದೆ, ಒಳ್ಳೆ ಮೆಸೇಜ್ ಇದೆ, ಒಳ್ಳೆ ಸಬ್ಜೆಕ್ಟ್ ಇದೆ ಅಂತ ನಿಮ್ಗೆ ಅನ್ಸುತ್ತೆ. ಸೊ ಅದೇ ರೀಸನ್ ಇಟ್ಕೊಂಡು ಸೆಕೆಂಡ್ ಥಾಟ್ ಮಾತಾಡಿಲ್ಲ ಪ್ರೊಡ್ಯೂಸರ್ಗೆ. ನಾವು ಡೈರೆಕ್ಟ್ರು ಸರ್ ಈ ಥರ 50 ರೂಪೀಸ್ ಪ್ಲಾನ್ ಮಾಡ್ತಾ ಇದ್ದೀವಿ ಅಂದಾಗ ಏನಕ್ಕೆ ಅಂತ ಕೇಳಿದ್ರು. ಇಲ್ಲ ಈ ಥರ ಜನ ಅಟ್ಲೀಸ್ಟ್ ಜನ ಫ್ಲೋ ಆಗಬೇಕಲ್ವಾ, ಗುಡ್ ಐಡಿಯಾ ಆಯಿತು. ಜನ ನೋಡಿಬಿಟ್ರೆ ಸಾಕು, ನನಗೆ ಅದರಿಂದ ದುಡ್ಡು ಬರುತ್ತೆ ಅನ್ನೋದು ನಾವು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿಲ್ಲ, ಮಾಡೋದು ಇಲ್ಲ ಗೌಡ್ರೆ. ಜನ ನೋಡಿದ್ರೆ ಸಾಕು ಅಂತ ಡಿಸೈಡ್ ಮಾಡಿದ್ರು. ಅಷ್ಟು ಗಟ್ಟಿ ಮನಸ್ಸು ಅವ್ರಿಗೆ. ಬಿಕಾಸ್ ನಾನು ಸ್ಟಾರ್ಟಿಂಗ್ ಡೇನು ಹೇಳಿದೆ, ಅವ್ರಿಗೇನು ಈ ಸಿನಿಮಾ ಮಾಡಬೇಕಾಗಿರೋದು ಕಮರ್ಷಿಯಲಿ ನಾನೇನೋ ಇದು ಮಾಡ್ಕೋತೀನಿ, ಸಾಧನೆ ಮಾಡ್ತೀನಿ ಆ ಥರ ಅಲ್ಲ. ಬಟ್ ನಾವೇನಕ್ಕೆ ಇದನ್ನು ಕೇಳ್ತಾ ಇದ್ದೀವಿ, ನಿಮ್ಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಅಂದರೆ, ಈ ಥರ ಒಳ್ಳೆ ಕಾಸ್ ಇಟ್ಕೊಂಡು ಸಿನಿಮಾ ಮಾಡಿದವ್ರಿಗೆ ದಯವಿಟ್ಟು ನೀವೆಲ್ಲರೂ ಆದಷ್ಟು ಸಪೋರ್ಟ್ ಮಾಡಿ, ಈ ವಿಷಯ ವೈರಲ್ ಮಾಡಿ. ಏನಕ್ಕೆ ವೈರಲ್ ಅಂದರೆ, ಬಿಕಾಸ್ ನಮಗೆ ಜನ ನೋಡಲಿ. ಈಗ ಆಲ್ರೆಡಿ ನಮ್ಮ ಹೀರೋ ಹೇಳಿದ್ರು 50 ರೂಪಾಯಿ ಒಂದು ಚಾಕ್ಲೇಟ್ ಸಿಗಲ್ಲ ಅಂತ. ಇಟ್ಸ್ ಎ ಟ್ರೂ. ನೀವು ಅದನ್ನು ಯೂಸ್ ಮಾಡ್ಕೊಳ್ಳಿ. ದಯವಿಟ್ಟು ನಮಗೋಸ್ಕರ ನೀವು ಇದನ್ನು ಪ್ರಚಾರ ಮಾಡಿ, ಸಿನಿಮಾ ನೋಡಲಿ. ಸಿನಿಮಾ ಕಂಟೆಂಟ್ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಸೆನ್ಸಾರ್ ಮಾಡಲಿಂದ ತುಂಬ ಒಳ್ಳೆ ಪ್ರಶಂಸೆ ಬಂತು ನಮಗೆ, ಸಿನಿಮಾ ಅಷ್ಟು ಚೆನ್ನಾಗಿ ಮಾಡಿದ್ದೀರಾ ಅಂತೇಳಿ. ಬಿಕಾಸ್ ಇಟ್ಸ್ ಎ ಗುಡ್ ಕಂಟೆಂಟ್. ಅದು ಕಾಸ್ ಹಂಗಿದೆ. ಕನ್ನಡ ನಾವು ಅನ್ಕೋಬೋದು ಇವಾಗೇನು ಕನ್ನಡ ಮರ್ತೋಗಿದೆ ಇಲ್ವ ಅಂತಲ್ಲ. ಅಂದರೆ ನಮ್ಮಲ್ಲೇ ಎಷ್ಟೋ ಜನಕ್ಕೆ ಕನ್ನಡ ಓದಕ್ಕೆ ಬರುತ್ತೆ, ಬರೆಯೋಕ್ಕೆ ಬರಲ್ಲ, ಬರೆಯೋಕ್ಕೆ ಬರುತ್ತೆ, ಓದಕ್ಕೆ ಬರಲ್ಲ. ಈ ಥರ ತುಂಬ ಜನ ಇದ್ದಾರೆ. ಸೊ ಅದನ್ನೆಲ್ಲ ನಾವು ಎಜುಕೇಟೆಡ್ ಮಾಡ್ತಾ ನಮ್ಮ ಕನ್ನಡನ ಸ್ವಲ್ಪ ಉಳಿಸ್ಬೋದು ಅನ್ನೋದಕ್ಕೋಸ್ಕರ ಇದು ಸಿನಿಮಾ. ದಯವಿಟ್ಟು ಇವತ್ತು ನಾವು ಏನು ಮಾಡ್ತೀವೋ ಈ ಕನ್ನಡ ಪ್ರಚಾರ, ನಾಳೆ ದಿನ ಅದು ನಮಗೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಸೊ ಅದಕ್ಕೆ ನಾವೇನು ಮಾಡಿದ್ದೀವಿ, ಡೈರೆಕ್ಟರ್ ಹೇಳ್ದಂಗೆ ಬುನಾದಿ ಸ್ಟಾರ್ಟಿಂಗಲ್ಲಿ ಮಕ್ಕಳು ಚೇಂಜಸ್ ಹೇಳಿದ್ರೆ, ಮಕ್ಳು ಹೇಳಿದ್ರೆ ಕೇಳ್ತಾರಂತೆ ದೊಡ್ಡವರು. ಈಗ ನಮ್ಮನೇಲೂ ನಮ್ಮ ಮಗು ಏನಾರು ಹೇಳಿದ್ರೆ ನಾವು ಸ್ವಲ್ಪ ಅದನ್ನು ಕೇಳ್ಕೊತೀವಿ, ಅಟ್ಲೀಸ್ಟ್ ಕಿವಿಗೆ ಹಾಕೋತೀವಿ. ಅದು ಅಷ್ಟೇ ಇಂಟೆನ್ಷನು. ದೊಡ್ಡವ್ರು ಹೇಳಿದ್ರೆ ಕೇಳಲ್ಲ ಅಂತಲ್ಲ, ಬಟ್ ಮಕ್ಳು ಹೇಳಿದ್ರೆ ಸ್ವಲ್ಪ ಮಕ್ಳಿಗೆ ಅಂದರೆ ಮನ್ಸಿಗೆ ಬೇಗ ನಾಟ್ಬೋದು ಅನ್ನೋದು ಒಂದು ನಮ್ಮ ಕಾನ್ಸೆಪ್ಟ್ ಅಷ್ಟೇ. ಸೊ ಆ ರೀಸನಿಂದ ಇದನ್ನು ಸಿನಿಮಾ ಮಾಡಿರೋದು. ದಯವಿಟ್ಟು ಆದಷ್ಟು ರೀಚ್ ಮಾಡಿ ಈ ಸಿನಿಮಾನ. ಎಲ್ಲರೂ ನೋಡಿ ಥಿಯೇಟ್ರಲ್ಲಿ. ಕೆಲವು ಥಿಯೇಟ್ರುಗಳಲ್ಲಿ ನಾವು ಏರಿಯಾ ವೈಸು ಎಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡೋಕ್ಕಾಗುತ್ತೋ ಅಲ್ಲಿ ತುಂಬ ಕಾನ್ಸಂಟ್ರೇಟ್ ಮಾಡಿ ಸಿನಿಮಾ ರಿಲೀಸ್ ಮಾಡ್ತಾ ಇದ್ದೀವಿ. ಒಂದು ಸಂದೇಶವನ್ನು, ಒಂದು ಸಾಮಾಜಿಕ ಕಾಳಜಿಯನ್ನು ನಾವು ಈ ಮಗುವಿನ ಮೂಲಕನೇ ಹೇಳಿಸೋ ಪ್ರಯತ್ನ ಮಾಡಿದ್ದೀವಿ. ಏನಪ್ಪ ಅಂತಂದರೆ, ಚಿತ್ರದ ಕೊನೆಯಲ್ಲಿ ಪಾತ್ರ ಒಂದು ಮನವಿಯನ್ನು ಮಾಡಿಕೊಳ್ತದೆ. ಅದು ಸಂತೋಷ್ ಲಾಡ್ ಅವರು ಮಾಡಿರುವಂತಹ ಒಂದು ಪಾತ್ರದಲ್ಲಿ ಏನಪ್ಪ ಅಂದರೆ, ಇಡೀ ಕರ್ನಾಟಕ ಪೂರ್ತಿ ಕನ್ನಡಿಗರಿಂದ ತುಂಬಿರಬೇಕು ಅನ್ನುವಂಥ ರೀತಿಯಲ್ಲಿ. ಅಂದರೆ ನಾನು ಮನಸ್ಸು ಮಾಡಿ ಒಂದು ಹಳ್ಳಿಯನ್ನು ಬದಲಾಯಿಸಿದೆ, ಹಾಗೆ ನನ್ನ ಹಾಗೆ ಲಕ್ಷಾಂತರ ಮಕ್ಕಳಿದ್ದಾರೆ. ಪ್ರತಿ ಮಕ್ಕಳು ಕೂಡ ಒಂದು 10 ಜನಕ್ಕೆ ವಿದ್ಯಾದಾನ ಮಾಡಿದ್ರೆ ಇಡೀ ಕರ್ನಾಟಕ ಇನ್ನೊಂದು 5 ವರ್ಷದಲ್ಲಿ ಕನ್ನಡಿಗರಿಂದ ತುಂಬಿರ್ತದೆ. ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ಒಂದು ಮನವಿ ಮಾಡೋ ಮೂಲಕ ನಾವು ಅದನ್ನು ಚಿತ್ರಕ್ಕೆ ಒಂದು ತಾರ್ಕಿಕ ಅಂತ್ಯ ಕೊಟ್ಟಿದ್ದೀವಿ. ಇದೇ ಉದ್ದೇಶ. ಈ ಸಿನಿಮಾವನ್ನು ಯಾಕೆ ಮಕ್ಕಳು ನೋಡಬೇಕು ಅಂದರೆ, ಚಿತ್ರದಿಂದ ಒಂದು ಸ್ಫೂರ್ತಿ ಪಡೆದು ಪ್ರತಿ ಮಕ್ಕಳು ಕೂಡ ಕನಿಷ್ಠ ಒಂದು 10 ಜನಕ್ಕೆ ವಿದ್ಯಾದಾನ ಮಾಡಬೇಕು ಅನ್ನುವಂಥ ಸಂಕಲ್ಪ ಮಾಡಬೇಕು. ಒಬ್ಬ ಗುರುಗಳು ಕನಿಷ್ಠ ಆ ರೀತಿಯ 10 ಮಕ್ಕಳನ್ನು ಗುರುತಿಸಿ ಅವರಲ್ಲಿ ಸ್ಫೂರ್ತಿ ತುಂಬಿ ಪ್ರೋತ್ಸಾಹ ನೀಡಿ ಮಾರ್ಗದರ್ಶನ ಮಾಡಿದ್ರೆ ಒಬ್ಬ ಶಿಕ್ಷಕರಿಂದ 100 ಜನ ಕನ್ನಡಿಗರಾಗೋದಕ್ಕೆ ಸಾಧ್ಯ ಇರ್ತದೆ. ಹಾಗೆ ಇನ್ನು ದೊಡ್ಡವರು ಯಾಕೆ ನೋಡ್ಬೇಕಂತಂದ್ರೆ, ಮಕ್ಕಳನ್ನ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಪೋಷಕರು ಅವರಿಗೆ ಪ್ರೋತ್ಸಾಹ ನೀಡೋದಕ್ಕೆ, ಮತ್ತು ಜನಗಳು ನೋಡಿ ಅವರ ಈ ಕಾರ್ಯವನ್ನು ಪ್ರೋತ್ಸಾಹಿಸೋದಕ್ಕೆ. ಟೋಟಲ್ ಆಗಿ ಪ್ರತಿಯೊಬ್ಬರು ಕೂಡ ಈ ಸಿನಿಮಾವನ್ನು ಯಾಕೆ ನೋಡಬೇಕು ಅನ್ನುವಂತಹ ನಮ್ಮದೇ ಆದ ನಿರ್ದಿಷ್ಟ ಕಾರಣಗಳಿದೆ. ಇದೆಲ್ಲವನ್ನು ಮುಂದಿಟ್ಟುಕೊಂಡು ಕನ್ನಡಿಗರಲ್ಲಿ ನಾವು ಸಂಪೂರ್ಣವಾಗಿ ವಿನಮ್ರವಾಗಿ ಮನವಿ ಮಾಡ್ತಾ ಇದ್ದೀನಿ, ಚಿತ್ರವನ್ನು ದಯವಿಟ್ಟು ಚಿತ್ರಮಂದಿರಗಳಲ್ಲಿ ನೋಡಿ ಹರಸಿ ಹಾರೈಸಿ. ಇದು ಕನ್ನಡ ಜಾಗೃತಿಯ ಒಂದು ಮೊದಲ ಹೆಜ್ಜೆ, ಒಂದು ಆಂದೋಲನದ ಮೊದಲ ಹೆಜ್ಜೆ ಅಂತ ನಾನು ಭಾವಿಸ್ತೀನಿ. ಇದೇ ತಿಂಗಳು January 16ನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ತಾವೆಲ್ಲರೂ ತಪ್ಪದೆ ಬಂದು ಸಿನಿಮಾ ಥಿಯೇಟರ್ಸಲ್ಲೇ ನೋಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನಿಮ್ಮೆಲ್ಲರೂ ಪ್ರೀತಿ, ಪ್ರೋತ್ಸಾಹ, ಸಪೋರ್ಟ್ ಎಲ್ಲ ನಮ್ಮ ಮೇಲೆ ಇರಬೇಕು ಅಂತ ಕೇಳ್ಕೊಂಡು. ಥ್ಯಾಂಕ್ ಯು ಸೊ ಮಚ್. ನನಗಂತೂ ತುಂಬ ಖುಷಿ ಆಗ್ತಾ ಇದೆ. ಯಾವತ್ತೋ ಒಂದು ದಿನ ನಂದು ಅಂತ ಒಂದು ಸಿನಿಮಾ ರಿಲೀಸ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ, ಬಟ್ ಅದು ಇಷ್ಟು ಬೇಗ ಆಗ್ತಾ ಇದೆ. ತುಂಬ ಖುಷಿ ಆಗ್ತಾ ಇದೆ. ಭಾರತೀದು ಮೈಂಡ್ಸೆಟ್ಟು, ಅವಳದೊಂದು ದೊಡ್ಡ ಆಸೆ ಕನಸು ಏನಿದೆ ಅಂದರೆ,
ಅವಳು ಮಾತ್ರ ಅಂದರೆ ಅವಳು ಮಾತ್ರ ನೋಡ್ಕೊಳ್ಳಲ್ಲ, ಅಂದರೆ ಅವಳು ಮಾತ್ರ ಓದಬೇಕು ಆ ಥರ ಇಲ್ಲ ಅವಳ ಕ್ಯಾರೆಕ್ಟ್ರು. ಪ್ರತಿಯೊಬ್ಬರು ಕೂಡ ನಮ್ಮ ಮಾತೃಭಾಷೆ ಕನ್ನಡದಲ್ಲಿ ಓದೋ ಹಾಗೆ ಬರೆಯೋ ಹಾಗೆ ಮಾಡಬೇಕು ಅನ್ನೋದು ಅವಳ ಆಸೆ ಕನಸು ಎಲ್ಲವೂ ಕೂಡ ಆಗಿರುತ್ತೆ. ಅವಳು ಅದನ್ನು ಹೇಗೆ ಸಕ್ಸಸ್ ಮಾಡ್ಕೋತಾಳೆ ಅನ್ನೋದು ಈ ಮೂವಿ ಇರುತ್ತೆ. ತಮ್ಮೆಲ್ಲರೂ ಸಪೋರ್ಟ್ ಇರಲೇಬೇಕು. ಥ್ಯಾಂಕ್ ಯು. ಒಮ್ಮೆ ಸಾರಿ ಕೇಳ್ತೀನಿ ಲೇಟ್ ಆಗಿದೆ ಅದಕ್ಕೆ. ನಮ್ಮ ಸಿನಿಮಾ ಭಾರತಿ ಟೀಚರ್ ಇದೇ ಸಂಕ್ರಾಂತಿ ಹಬ್ಬಕ್ಕೆ ಜನವರಿ 16 ರಿಲೀಸ್ ಆಗಲಿದೆ. ಸರ್ ಹೇಳ್ದಂಗೆ ಬರೀ 50 ರೂಪಾಯಿಗೆ ಒಂದು ದೊಡ್ಡ ಚಾಕ್ಲೇಟು ಸಿಗಲ್ಲ ಆ ಪ್ರೈಸ್ಗೆ ನಮ್ಮ ಸಿನಿಮಾ ಟಿಕೆಟ್ ಸಿಗ್ತಾ ಇದೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ವೀಕ್ಷಿಸಿ ನಮ್ಮ ಸಿನಿಮಾನ ಹಾಗೂ ನಮ್ಮನ್ನೆಲ್ಲರನ್ನೂ ಆಶೀರ್ವದಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಸರ್, ನನ್ನ ಪಾತ್ರ ರಾಜಶೇಖರ ಅಂತ ಸರ್. ರಾಜಶೇಖರ ನಾವು ಪ್ರತಿ ಡೇ ಟು ಡೇ ಲೈಫಲ್ಲಿ ನೋಡಿರ್ತೀವಿ. ಬಿಸ್ನೆಸ್ ಮ್ಯಾನ್ಸು ಅವರು ಇವರು ಎಷ್ಟೇ 100% ಕೊಟ್ಟರು ಬೇರೆಯವ್ರು ಯಾರಾದರೂ ಬಂದು ಲಂಚ ಗಿಂಚ ಅಂತ ಕೇಳ್ತಾ ಇರ್ತಾರೆ. ಸೊ ಆ ಸ್ಟೋರಿಯಿಂದ ಹುಟ್ಟಿದ್ದು ರಾಜಶೇಖರನ ಪಾತ್ರ. ಆ ಪಾತ್ರ ಮಾಡಬೇಕಾದ್ರೆ ತುಂಬ ಚಾಲೆಂಜಿಂಗ್ ಆಗೇ ಇತ್ತು. ಸೊ ನಮ್ಮ ಪ್ರಸನ್ನ ಸರ್ ನನಗೆ ಅಲ್ಲೇ ಟಿಪ್ಸ್ ಕೊಟ್ಟು ಆ್ಯಕ್ಟಿಂಗ್ಗೆ ಫಸ್ಟ್ ಟೈಮ್ ಆಗಿರೋದ್ರಿಂದ, ಹಾಗೂ ನಮ್ಮ ಎಲ್ಲ ಕೋ ಆ್ಯಕ್ಟರ್ಸ್ಗೂ ದೊಡ್ಡ ಥ್ಯಾಂಕ್ ಯು. ಅವರೆಲ್ಲರೂ ನಮ್ಮನ್ನು ಸಪೋರ್ಟ್ ಮಾಡಿದ್ದಾರೆ, ಕೋಆಪ್ರೇಟಿವ್ ಆಗೂ ನೋಡಿದ್ದಾರೆ. ಸೊ ಇವರೆಲ್ಲರ ಸಪೋರ್ಟಿಂದ ನಾನು ಪರ್ಫಾರ್ಮ್ ಮಾಡೋದಾಯಿತು. ಸಂಕ್ರಾಂತಿ ಹಬ್ಬದ ನಂತರ ನಮ್ಮ ಭಾರತಿ ಟೀಚರ್ ರಿಲೀಸ್ ಆಗ್ತಾ ಇದೆ. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡುವಂಥ ಇಡೀ ಕರ್ನಾಟಕದಲ್ಲಿ ಎಲ್ಲರೂ ಹೇಳ್ತಾರೆ. ಸೊ ಎಳ್ಳು ಬೆಲ್ಲ ತಿಂದು ಈ ಸರಿ ಇಡೀ ಕರ್ನಾಟಕ ಜನತೆ ಭಾರತಿ ಟೀಚರ್ ಸಿನಿಮಾ ನೋಡಿ, ಅಷ್ಟೇ ನನ್ನ ಕೋರಿಕೆ. ನಾನು ಒಂದು ಅಶೋಕರ್ ಒಬ್ಬ SI ಅವನು. ನನಗೂ ಮತ್ತು ಲೀಡ್ ಆ್ಯಕ್ಟರ್ ಯಾರಿದ್ದಾರೆ ರೋಹಿತ್ ಅಂದರೆ ರಾಜಶೇಖರಂಗೂ ಟಗ್ ಆಫ್ ವಾರ್ ಆಗುತ್ತೆ. ಅದು ನಮ್ಮಿಬ್ಬರ ಈಗೋ ಆ ಭಾರತಿ ಅನ್ನೋಳ ಕನಸೇನಿರುತ್ತೆ ಅದಕ್ಕೆ ಸ್ವಲ್ಪ ಮುಟ್ಕೋಲು ಹಾಕೋಂಗೆ ಅದಕ್ಕೆ ಪ್ರಾಬ್ಲಮ್ ಆಗೋ ಥರ ಕ್ರಿಯೇಟ್ ಆಗುತ್ತೆ. ಬಟ್ ನಮಗೂ ಅವ್ರಿಗೂ ಭಾರತಿಗೂ ಯಾವುದೇ ರೀತಿ ಇರೋದಿಲ್ಲ. ಬಟ್ ಮನುಷ್ಯ ಈಗ ಏನೇನು ಮಾಡಿಸುತ್ತೆ ಅನ್ನೋದು, ಅಂದರೆ ಒಬ್ಬ ನನ್ನ ಪೊಲೀಸು ಒಂದು ಈಗೋ ಇರುತ್ತೆ, ಅವ್ರಿಗೊಂದು ಈಗೋ ಇರುತ್ತೆ, ಹೋರಾಟಗಾರ. ಸೊ ಅದನ್ನ ಸ್ಕ್ರೀನ್ ಪ್ಲೇಲಿ ಪ್ರಸನ್ನ ಸರ್ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಹೋಲ್ ಟೀಮ್ ಸೂಪರ್ಬ್ ಆಗಿತ್ತು ಕೆಲಸ ಮಾಡೋಕ್ಕೆ. ಒನ್ಸ್ ಅಗೇನ್ ಎಲ್ರಿಗೂ ಥ್ಯಾಂಕ್ಸ್. 3ನೇದು ಅಥವಾ ಲಾಸ್ಟ್ ಪ್ರೆಸ್ ಮೀಟ್ ಅಂತ ಅಂದ್ಕೊಂಡಿದ್ದೀವಿ. ಇನ್ನು 16ನೇ ತಾರೀಕು ನಮ್ಮ ಸಂಕ್ರಾಂತಿ ಹಬ್ಬಕ್ಕಂತಲೇ ಪ್ಲ್ಯಾನ್ ಮಾಡ್ಕೊಂಡು ಬಂದೀವಿ. ಆ್ಯಕ್ಚುಲಿ ನವಂಬರ್ ಚಿಲ್ಡ್ರನ್ಸ್ ಡೇ ರಿಲೀಸ್ ಆಗಬೇಕಾಗಿತ್ತು, ಬಟ್ ಸಂತೋಷ್ ಲಾಡ್ ಸರ್ ನಿಮಗೆಲ್ರಿಗೂ ಗೊತ್ತಿದೆ. ಸೊ ಫೈನಲಿ ಅದೊಂದು ಅಚೀವ್ ಮಾಡಿದ್ದೀವಿ ಸರ್ ಹತ್ರ ಒಂದು ಚಿಕ್ಕ ಆ್ಯಕ್ಟಿಂಗ್ ಮಾಡಿಸ್ಲಿಕ್ಕೆ. ಸೊ ಈ ಸಿನಿಮಾ ಮಕ್ಕಳಿಗೋಸ್ಕರ ಮಾಡಿರೋ ಸಿನಿಮಾ ಸರ್. ಪ್ರತಿ ಸಾರಿ ಲಾಸ್ಟ್ ಟೈಮ್ ಕೂಡ ಹೇಳಿದ್ದೀವಿ, ಭಾರತಿ ಟೀಚರ್ ಇವರೇ 7ನೇ ತರಗತಿ ಭಾರತಿ ಟೀಚರ್. ಸೊ ಒಂದು ಊರನ್ನು ಕಂಪ್ಲೀಟಾಗಿ ಎಜುಕೇಟೆಡ್, ಕನ್ನಡ ಓದಲು ಬರೆಯಲು ಕಲಿಸ್ತಾಳೆ. ಅದ್ರ ಮಧ್ಯದಲ್ಲಿ ಸಿ.ಕೆ. ಚಂದ್ರು ಸರ್ ಮಾಸ್ಟರ್ ಪಾತ್ರ ಏನು, DC ಆದಿತ್ಯ ಸರ್ ಮಾಡಿದ್ದಾರೆ, ಅವ್ರದ್ದು ಪಾತ್ರ ಏನು, ಅವ್ರು ಎಷ್ಟು ಸಪೋರ್ಟ್ ಮಾಡ್ಬೋದು ಎಜುಕೇಷನ್ಗೆ ಅನ್ನೋದನ್ನು ತೋರಿಸಿದ್ವಿ ಸಿನಿಮಾದಲ್ಲಿ. ಸೊ ಇದು ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದಕ್ಕೆ ಮಕ್ಕಳು ಸಿನಿಮಾ ನೋಡಿದ್ರೇ ನಮಗೆ ಏನು ನಾವು ಸಿನಿಮಾ ಮಾಡಿದ್ದೀವಿ ಸೊ ಅದಕ್ಕೊಂದು ಪ್ರಯೋಜನ ಸಿಗುತ್ತೆ. ಎಲ್ಲ ಕನ್ನಡ ಸರ್ಕಾರಿ ಶಾಲೆ ಮಕ್ಕಳು ಈ ಸಿನಿಮಾ ನೋಡಲೇಬೇಕಾದಂಥ ಸಿನಿಮಾ ಅಂತ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಈ ಮೆಸೇಜನ್ನು ತಾವು ಕೂಡ ಮೀಡಿಯಾದವರು ನಮ್ಮ ತಲುಪಿಸಿದರೆ ತುಂಬ ಒಳ್ಳೆಯದು.